ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತಂತೂ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಬಹಳಷ್ಟು ನ್ಯಾಚುರಲ್ ಆದಂಥ ಒಂದು ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಇದನ್ನು ಬಳಸಿದ ಮೇಲೆ ಮತ್ತೆ ಯಾವತ್ತೂ ಕೂಡ ನೀವು ಕೆಮಿಕಲ್ನ ಬಳಸೋದಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅಷ್ಟು ನೈಸರ್ಗಿಕವಾಗಿ ಇದು ನಮ್ಮ ಕೂದಲ ಮೇಲೆ ಕಾರ್ಯವನ್ನು ಮಾಡಿ ನಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಮಾಡುತ್ತೆ. ಜೊತೆಗೆ ಇದರಿಂದ ನಮಗೆ ಯಾವ ಒಂದು ಸೈಡ್ ಎಫೆಕ್ಟ್, ಯಾವ ಒಂದು ಹಾನಿ ಆಗಲಿ ನಮ್ಮ ಕೂದಲು ಆರೈಕೆಗೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನಾನು ಬಳಸುವಂಥ ಪ್ರತಿಯೊಂದು ವಸ್ತು ನ್ಯಾಚುರಲ್ ಆಗೇ ಇದೆ. ಹಾಗಾಗಿ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಇದನ್ನು ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರನ ಪಡ್ಕೊಳ್ಬಹುದು ಅಂತ ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೂ ಇಲ್ಲಿವರೆಗೂ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಪ್ಲೀಸ್ ನಾನು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ ಇವತ್ತೇ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ವಿಳೆದೆಳೆನ ತೊಗೊಂಡಿದ್ದೀನಿ ನೋಡಿ. ವಿಳೆದೆಳೆ ಅಂತೂ ನಮ್ಮ ಮನೇಲಿ ಇದ್ದೇ ಇರುತ್ತೆ, ಪೂಜೆಗಾಲಿ ಅಥವಾ ಯಾವುದಕ್ಕಾಗೂ ಇದನ್ನು ಬಳಸ್ತಾನೆ ಇರ್ತೀವಿ. ಇಲ್ಲ ಅಂದರೂ ಕೂಡ ಬರೀ ಒಂದು 2 ರೂಪಾಯಲ್ಲಿ ಅಲ್ಲಿ 5 ರೂಪಾಯಲ್ಲಿ ಬಹಳಷ್ಟು ನಮ್ಮ ಇದನ್ನು ಸಿಕ್ಬಿಡುತ್ತೆ. ಸೊ ಅದನ್ನು ಸ್ವಚ್ಛವಾಗಿ ನಾನು ತೊಳ್ಕೊಂಡು ಇಲ್ಲಿ ಒಂದು 6 ರಿಂದ 8 ವಿಳೆದೆಳೆನ ತೊಗೊಂಡಿದ್ದೀನಿ ವೀಕ್ಷಕರೇ. ಬಹಳಷ್ಟು ನ್ಯಾಚುರಲ್ ಆದಂಥ ಈ ಒಂದು ರೆಮಿಡಿ ಇದೆ, ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ ನೆಕ್ಸ್ಟ್ ನಾನಿಲ್ಲಿ ಒಂದು 4 ರಿಂದ ಹಾಗೂ 3 ರಿಂದ 4 ದಾಸವಾಳ ಹೂವು ಕೂಡ ತೊಗೊಂಡಿದ್ದೀನಿ. ಇದು ಯಾಕಂದರೆ ಕೂದಲು ಸಾಫ್ಟ್ ಸಿಲ್ಕ್ ಇರಬೇಕಂತ. ಇವಾಗ ನೋಡಿ ತೊಳೆದಿರೋ ಅಂಥ ಈ ಒಂದು ವಿಳೆದೆಳೆನ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಬೇಕು ವೀಕ್ಷಕರೇ. ಸೊ ಈ ಥರ ಪೀಸ್ ಮಾಡಿಕೊಂಡು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಕತ್ತರಿಯಿಂದ ಕೂಡ ಕಟ್ ಮಾಡ್ಕೋಬೋದು. ಹಾಗೂ ಇವು ಫ್ರೆಶ್ಗಿದ್ದಾವೆ, ನಾನು ಇವಾಗಲೇ ತಂದಿದ್ದು ಅಂತ ಈ ಥರ ಹಾಕ್ಕೋತಾ ಇದ್ದೀನಿ. ದಾಸವಾಳ ಹೂವು ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ನೀರು ಆ್ಯಡ್ ಮಾಡ್ಕೋಬೇಕು ವೀಕ್ಷಕರೇ. ಒಂದು 1/2 ಬಾಟಲಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ನೋಡಿ ಈ ಥರ ಈ ಒಂದು ಪೇಸ್ಟ್ ನಮಗೆ ಬೇಕಾಗುತ್ತೆ. ಈ ಒಂದು ಪೇಸ್ಟ್ ಇವಾಗ ರೆಡಿ ಆಗಿಬಿಟ್ಟಿದೆ ಅಂತ ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಒಂದು ಬೌಲ್ ತೊಗೊಂಡು ನಾನು ಇದನ್ನು ಒಂದು ಸ್ವಚ್ಛ ಬಟ್ಟೆ ತೊಗೊಂಡಿದ್ದೀನಿ ಇದನ್ನು ಸೋರಿಸ್ಕೊಳ್ಳೋದಕ್ಕೆ. ನೀವು ಬೇಕಾದರೆ ಜಾರೆ ಕೂಡ ತೊಗೊಂಡು ಹೇಗೆ ಬೇಕಾದರೂ ಈ ಒಂದು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಸೊ ನೋಡಿ ನಾನು ಈ ಥರ ಮಾಡ್ಕೋತಾ ಇರೋವಂಥದ್ದು. ಸೊ ನೋಡಿ ಫುಲ್ 1 ಲೋಟದಷ್ಟು, 1 ಬೌಲಷ್ಟು ಇಲ್ಲಿ ನಮಗೆ ರಸವನ್ನು ಸಿಗ್ಬಿಟ್ಟಿದೆ. ಭಾಳಷ್ಟು ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಒಂದು ಹೇರ್ ಡೈನ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ನೀವು ಕೂಡ ಅದನ್ನು ಟ್ರೈ ಮಾಡಿಬಿಡಿ, ಸಾಕು. ಎಷ್ಟೇ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಇದನ್ನು ಕಡಿಮೆ ಆಗುವಂಥ ಶಕ್ತಿ ಇದರಲ್ಲಿ ಇರುತ್ತೆ. ಇವಾಗ ನೋಡಿ ಈ ಒಂದು ಜ್ಯೂಸ್ ಅಂತೂ ರೆಡಿ ಆಗಿಬಿಟ್ಟಿದೆ. ನೆಕ್ಸ್ಟ್ ಪ್ರಾಸೆಸ್ ನೋಡಿ, ಇಲ್ಲಿ ಒಂದು ಕಬ್ಬಣದ ಬಾಳಿಗೆಯನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಏನೇನೆಲ್ಲ ಹಾಕ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಸೊ ಇಲ್ಲಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಈ ಒಂದು ಜ್ಯೂಸನ್ನ ಇಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ, ಅದು ಏನಂತ ಇಲ್ಲಿ ನೀವು ನೋಡ್ಕೊಳ್ಳಿ ವೀಕ್ಷಕರೇ. ಸೊ ಇಲ್ಲಿ ವೀಕ್ಷಕರೇ ನಾನು ತೊಗೊಂಡಿರೋ ಅಂಥದ್ದು ಇನ್ಸ್ಟೆಂಟ್ ಬ್ರೂ ಕಾಫಿನ. ನಿಮ್ಮ ಹತ್ರ ಯಾವ ಒಂದು ಕಾಫಿ ಅವೈಲೇಬಲ್ ಇರುತ್ತೆ ಅದನ್ನು ಇಲ್ಲಿ ಹಾಕ್ಕೋಬಹುದು ನೀವು. ಕಾಫಿಯಲ್ಲಿ ಕ್ಯಾಫಿನ್ ಅಂತ ಒಂದು ಪದಾರ್ಥ ಇರುತ್ತೆ ವೀಕ್ಷಕರೇ. ಇದು ನಮ್ಮ ಕೂದಲನ್ನ ನೈಸರ್ಗಿಕವಾಗಿ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡುತ್ತೆ ಹಾಗೂ ಕೂದಲಿನಲ್ಲಿ ಒಂದು ಹೊಸ ಹೊಳಪು ತರುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ವಾರದಲ್ಲಿ 2 ಸಲ ಟ್ರೈ ಮಾಡಿಬಿಡಿ, ಸಾಕು ವೀಕ್ಷಕರೇ. 1 ತಿಂಗಳ ಒಳಗಡೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಬುಡದಿಂದನೇ ಕಡಿಮೆ ಆಗೋಗುತ್ತೆ. ಮತ್ತು ನಿಮಗೆ ಯಾವತ್ತೂ ಕೂಡ ಬಿಳಿ ಕೂದಲು ಸಮಸ್ಯೆ ಬರೋದೇ ಇಲ್ಲ. ಸೊ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಇವಾಗ ಇದು ಚೆನ್ನಾಗಿ ಕುದಿಯುತ್ತಾ ಇದೆ ವೀಕ್ಷಕರೇ. ಬಹಳಷ್ಟು ನ್ಯಾಚುರಲ್ ಆದಂಥ ಇದೆ. ಇದನ್ನು ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ಅವ್ರ ಜೊತೆ ಕೂಡ ಶೇರನ್ನು ಮಾಡ್ಕೊ ವೀಕ್ಷಕರೇ. ಇವಾಗ ಮಧ್ಯದಲ್ಲಿ ಈ ಥರ ಸ್ಪೂನ್ ಆಡಿಸ್ತಾ ಇದನ್ನು ಇನ್ನಷ್ಟು ಜಾಸ್ತಿ ಕುದಿಸ್ಕೊಳ್ಬೇಕು. ಸೊ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ನಾವು ಎಷ್ಟೇ ಒಂದು ಹಣವನ್ನು ಖರ್ಚು ಮಾಡ್ಕೊಂಡು ಪಾರ್ಲರ್ನಲ್ಲಿ ಹೋಗಿ ಕಲರ್ ಮಾಡಿಕೊಂಡ್ರೂ ಕೂಡ ಇಂಥ ಒಂದು ರಿಸಲ್ಟ್ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ವೀಕ್ಷಕರೇ. ಯಾಕಂದರೆ ಅದರಲ್ಲಿ ಕೆಮಿಕಲ್ ಇರುತ್ತೆ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈ ಒಂದು ಸ್ಟೇಜ್ವರೆಗೂ ಇದರಲ್ಲಿ ನಾನು ಇಲ್ಲಿ
ಪ್ಯೂರ್ ಹೆನ್ನ ಮೆಹಂದಿ ಪುಡಿನ ಹಾಕ್ತಾಯಿದ್ದೀನಿ ವೀಕ್ಷಕರೇ. ನೀವು ಅನ್ಕೋತಾ ಇರ್ಬೋದು ಮೆಹಂದಿ ಪುಡಿ ಹಾಕೋದ್ರಿಂದ ಕೆಂಪು ಕಲರ್ ಬರುತ್ತೆ. ಇಲ್ಲ ವೀಕ್ಷಕರೇ, ಬರೋದಿಲ್ಲ. ಅದ್ರ ಜೊತೆಗೆ ಇಲ್ಲಿ ನಾನು ಕೂದಲನ್ನು ಬಹಳಷ್ಟು ಒಂದು ಮ್ಯಾಜಿಕ್ ಥರ ಕಾರ್ಯ ಮಾಡುವಂಥದ್ದು ಆಮ್ಲ ಪುಡಿನ ಸೇರಿಸ್ಕೊತಾ ಇದ್ದೀನಿ, ಅಂದರೆ ನಿಲ್ಲೆಕಾಯಿ ಪುಡಿ. ಇದನ್ನು ಆ್ಯಡ್ ಮಾಡೋದ್ರಿಂದ ನಿಮಗೆ ಕೆಂಪು ಇಲ್ಲ ಆದರೆ ಕಪ್ಪು ಕೂದಲೇ ಬರೋದು ವೀಕ್ಷಕರೇ. ಹಾಗಾಗಿ ಎರಡನ್ನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕೂಡ ಗಂಟು ಲಮ್ಸ್ ಇರ್ದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ನೀವು ಇದನ್ನು ಹಚ್ಕೊಂಡಿದ್ಮೇಲೆ ನೋಡಿ, ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ಕೊತೀರೋ, ಅಷ್ಟೊಂದು ಮಟ್ಟಿಗೆ ಬ್ಲ್ಯಾಕ್ ಕಲರ್ ಕೊಡುವಂಥದ್ದು. ಸೊ ನೋಡಿ, ಸೊ ಈ ಥರ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ಅಂದರೆ ಇದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಹಾಗೂ ಸೀದು ಹೋಗೋದಿಲ್ಲ. ಆದಷ್ಟು ಲೋ ಫ್ಲೇಮ್ನಲ್ಲಿ ಇಡಬೇಕು ಗ್ಯಾಸ್ನ ವೀಕ್ಷಕರೇ. ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ನ್ಯಾಚುರಲ್ ಆದಂಥ ಹೇರ್ ಡೈ ರೆಡಿ ಆಗ್ತಾ ಇದೆ ಅಂತ. ಇದನ್ನು ಹಚ್ಕೊ ಮೊದಲು ನೀವು ಶಾಂಪೂಯಿಂದ ಮೊದಲು ನಿಮ್ಮ ತಲೆಯನ್ನು ಸ್ನಾನ ಮಾಡ್ಕೊಳ್ಬೇಕು ವೀಕ್ಷಕರೇ. ಅಂದರೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಆಯಿಲ್ ಇರಬಾರ್ದು, ಎಣ್ಣೆ ಇರಬಾರ್ದು, ಇಲ್ಲಾಂದರೆ ಇದು ಚೆನ್ನಾಗಿ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಮೊದಲೇ ತಲೆ ಸ್ನಾನವನ್ನು ಮಾಡ್ಕೋಬೇಕು ಶಾಂಪೂಯಿಂದ. ಇವಾಗ ನೋಡಿ ಇದು ರೆಡಿ ಆಗಿದೆ. ಇದನ್ನು ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಸೊ ಶಾಂಪೂನ ಮಾಡ್ಕೊಂಡು ಇದನ್ನು ಹಚ್ಕೊಳ್ಬೇಕು ವೀಕ್ಷಕರೇ. ಸೊ ಇವಾಗ ಇದನ್ನು ನಾನು 1 ಗಂಟೆಗಳ ಕಾಲ ಹೀಗೆ ರೆಸ್ಟ್ ಮೇಲೆ ಬಿಡ್ತೀನಿ ವೀಕ್ಷಕರೇ. 1 ಗಂಟೆ ಆದಮೇಲೆ ನಿಮ್ಮನ್ನು ತೋರಿಸ್ತೀನಿ ಯಾವ ರೀತಿಯಾಗಿ ಇದು ಕಲರ್ ಚೇಂಜ್ ಆಗಿದೆ ಅಂತ. ಇಲ್ಲಿ ನೋಡಿ 1 ಗಂಟೆ ಆಗೋಗಿದೆ. ಇವಾಗ ಎಷ್ಟು ಚೆನ್ನಾಗಿ ಇದು ರೆಡಿ ಆಗಿರೋದು. ಸೈಡ್ಗೆಲ್ಲ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ನೀವೇ ಇಲ್ಲಿ ನೋಡ್ಕೊಬೋದು. ಸೊ ಇದನ್ನು ಹಚ್ಕೊಂಡು ವೀಕ್ಷಕರೇ 1 ಗಂಟೆಗಳ ಕಾಲ ಇಡಬೇಕು. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ 2 ಗಂಟೆಗಳ ಕಾಲ ಇಟ್ಕೊಂಡ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲಿ ನಿಮಗೆ ಆಗೋದಿಲ್ಲ. ಇದರಿಂದ ಯಾವ ಒಂದು ಸೈಡ್ ಎಫೆಕ್ಟ್ ನಿಮಗೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ಸ್ ನಾನು ಬಳಸ್ತಾ ಇರುವಂಥದ್ದು. ಸೊ ಇದನ್ನು ಹಚ್ಕೊಂಡು 1 ಗಂಟೆ ಅಲ್ಲಿ 2 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನೀರಿಂದ ಅಂದರೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಶಾಂಪೂನ ಬಳಸಲಿಕ್ಕೆ ಹೋಗಬೇಡ್ದು. ನೆಕ್ಸ್ಟ್ ಡೇ ಬೇಕಾದರೆ ನೀವು ಶಾಂಪೂನ ಬಳಸ್ಕೋಬೋದು. ವಾರದಲ್ಲಿ 2 ಸಲ ಮಾಡ್ತಾ ಬನ್ನಿ. ನಿಮಗೆ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನಮ್ಮನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ವೀಕ್ಷಕರೇ. ಧನ್ಯವಾದಗಳು.